ಶಾಂತಿಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಜನಪ್ರಿಯ ಯುವ ನಾಯಕರು ಆದ ಚಿಕ್ಕನಾಗಮಂಗಲ ಗುರು ಅವರ ಹುಟ್ಟುಹಬ್ಬವನ್ನು ಅವರ ಗೆಳೆಯರ ಬಳಗ ಹಾಗೂ ಅಭಿಮಾನಿಗಳು ಅತ್ಯಂತ ಸಂಭ್ರಮದಿಂದ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ಜನ್ಮದಿನದ ಅಂಗವಾಗಿ ಮೊದಲು ಆನೇಕಲ್ ಪಟ್ಟಣದ ರಾಘವೇಂದ್ರ ಭವನ ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಚಿಕ್ಕನಾಗಮಂಗಲ ಗುರು ಅವರು ಪುಷ್ಪ ನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಬಳಿಕ ಪಟ್ಟಣದ ಪ್ರಸಿದ್ಧ ಶ್ರೀ ಚೆನ್ನಕೇಶವ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಭಿಷ್ಟ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಸೇವೆಯೇ ಪರಧರ್ಮ ಎಂಬ ತತ್ವದಡಿ ಚಿಕ್ಕನಾಗಮಂಗಲ ಗುರು ಗೆಳೆಯರ ಬಳಗದ ವತಿಯಿಂದ ವಿವಿಧ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ನೇಹ ಭಾರತಿ ಬುದ್ಧಿಮಾಂದ್ಯ ಆಶ್ರಮ ಹಾಗೂ ಮರಸೂರು ಗೇಟ್ ಬಳಿ ಇರುವ ಆಶ್ರಯ ಹೆಲ್ತ್ ಕೇರ್ ಸರ್ವಿಸ್ ಆಶ್ರಮದಲ್ಲಿ ಅನ್ನದಾಸೋಹ ವಿತರಣೆ ಮಾಡಲಾಯಿತು. ಜೊತೆಗೆ ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಮಾನವೀಯತೆ ಮೆರೆಯಲಾಯಿತು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು, ಅಭಿಮಾನಿಗಳು ಹಾಗೂ ಹಿತೈಷಿಗಳು ಚಿಕ್ಕನಾಗಮಂಗಲ ಗುರು ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದರು. ನೆಚ್ಚಿನ ನಾಯಕನಿಗೆ ಹೂಗುಚ್ಛ ನೀಡಿ ಶುಭಾಶಯಗಳ ಮಹಾಪೂರವನ್ನೇ ಹರಿಸಿದರು. ಈ ಸಂಭ್ರಮಾಚರಣೆಯಲ್ಲಿ ಬಿಜೆಪಿ ಪ್ರಮುಖ ಮುಖಂಡರಾದ ಸಿಡಿ ಹೊಸಕೋಟೆ ಮುನಿರಾಜು, ಬಿಎನ್ ನಾಗರಾಜು, ನಾಗೇಶ್, ಮುತ್ತೂರು, ನಾರಾಯಣಪ್ಪ, ಚಿಕ್ಕಹಾಗಡಿ, ತಿಲಕ್ ಗೌಡ, ರಘು, ಶ್ರೀಧರ್, ಆನಂದ್ ಪಾಲ್ಗೊಂಡಿದ್ದರು. ಹಾಗೂ ಗೆಳೆಯರ ಬಳಗದ ಹಾಲ್ದೇನಹಳ್ಳಿ ಮುನಿರಾಜು, ಪಿ ಮುನಿ, ನಾರಾಯಣ್, ಕೆ ಮುನಿ, ಸಿವೈ ಕೃಷ್ಣಪ್ಪ, ಶಂಕರ್, ಮಂಚನಹಳ್ಳಿ ರಾಜು, ಶೆಟ್ಟಿಹಳ್ಳಿ ರಾಜು, ಬಿದರಗುಪ್ಪೆ ರಾಜೇಶ್ ಮತ್ತು ಚಂದ್ರು, ಸುರೇಶ್, ಲಕ್ಷ್ಮೀಕಾಂತ್, ಹರೇಹಳ್ಳಿ ಮಂಜು, ಇಡ್ಲವಾಡಿ ಕೃಷ್ಣಮೂರ್ತಿ, ಚೆಟ್ಟಿ, ಚೇತನ್ ಸೇರಿದಂತೆ ನೂರಾರು ಅಭಿಮಾನಿಗಳು ಹಾಜರಿದ್ದರು. ಚಿಕ್ಕನಾಗಮಂಗಲ ವೆಂಕಟೇಶ್ ಗುರು ಅವರ ಇವತ್ತು ಜನ್ಮ ದಿನಾಚರಣೆ. ಅವ್ರ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಹತ್ರ ಬಂದು ಅವರು ಅಂಬೇಡ್ಕರ್ ಅವರ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆಯನ್ನು ಮಾಡಿ ಇವತ್ತು ಆನೇಕಲ್ ತಾಲೂಕಿನಲ್ಲಿ ವೆಂಕಟೇಶ್ ಗುರು ಅವರು ಸ್ನೇಹ ಜೀವಿ. ಅವರು ಎಲ್ಲರೂ ಸ್ನೇಹಿತರನ್ನು ಕರ್ಕೊಂಬಂದು ಇವತ್ತು ಸ್ನೇಹಿತರ ಜೊತೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ಅವರಿಗೆ ಆಗುವ ರೀತಿಯಲ್ಲಿ ನಡ್ಕೊಳ್ಳಿ. ಬಾಬಾ ಸಾಹೇಬರು ಹೇಗೆ ಸಮಾಜಕ್ಕೆ ಒಂದು ಏನು ಅಲಿಗೇಷನ್ ಇಲ್ದಿರ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ವಿಶ್ವದಲ್ಲೇ ಜ್ಞಾನಿ ಅಂತ ಪಡ್ಕೊಂಡಿದ್ದಾರೆ. ಅಂಥ ಜ್ಞಾನಿಗಳಿಗೆ ಮಾಲಾರ್ಪಣೆ ಮಾಡಿ ಇವತ್ತು ಗುರುವರು ಕೂಡ ಈ ಸಮಾಜದಲ್ಲಿ ಒಳ್ಳೆಯ ಗಣ್ಯ ವ್ಯಕ್ತಿ ಆಗಲಿ, ಈ ಸಮಾಜಕ್ಕೆ ಒಳ್ಳೆಯ ಮಾದರಿಯಾಗಿ ಬೆಳೀಲಿ. ಹಾಗೆಯೇ ಎಲ್ಲರೂ ಈಗ ಹೇಗೆ ಸ್ನೇಹಿತರನ್ನು ಹೇಗೆ ಸ್ನೇಹಜೀವಿಯಾಗಿ ಬದುಕ್ತಾ ಇದ್ದಾರೋ ಅದೇ ರೀತಿಯಾಗಿ ಸದಾ ಅವರು ಬದುಕಲಿ ಅಂತೇಳಿ, ಮತ್ತು ಅವರು ರಾಜಕೀಯವಾಗಿ ಬೆಳೀಲಿ, ಜನರಿಗೆ ಒಳ್ಳೆಯ ಸೇವೆ ಮಾಡಲಿ ಅನ್ನೋದೇ ನಮ್ಮೆಲ್ಲರ ಆಸೆಯಾಗಿದೆ. ಅದಕ್ಕೆ ನನ್ನ ಹೃದಯಪೂರ್ವಕ ವಂದನೆಗಳು. ಇವತ್ತು ಸಹೋದರ ವೆಂಕಟೇಶ್ ಗುರು ಅವರ ಇವತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮಾಧ್ಯಮದ ಮೂಲಕ ತಿಳಿಸುತ್ತಾ, ಇವತ್ತು ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಪುತ್ಥಳಿಯ ಮೊದಲು ಹಾಸ್ಟೆಲಾಗಿತ್ತು, ಕಾಲೇಜು ಹಾಸ್ಟೆಲಾಗಿತ್ತು. ಆ ಹಾಸ್ಟೆಲಲ್ಲಿ ಎಲ್ಲ ಸಹೋದರ ಗೆಳೆಯರು ಇಲ್ಲಿ ಬೆಳೆದಂಥ ರಾಜ್ಯದಲ್ಲಿ
ಸುಮಾರು ರಾಜಕಾರಣಿಗಳಾಗಿದ್ದಾರೆ, ಸುಮಾರು ಅಧಿಕಾರಿಗಳಾಗಿದ್ದಾರೆ. ಆದರೆ ಇಲ್ಲಿ ಬಾಬಾ ಸಾಹೇಬರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಾನು ಹುಟ್ಟಿದ್ದು ಚಿಕ್ಕನಮಂಗಲ ಆಗಿದ್ರೂ ನಾನು ಬೆಳೆದಿದ್ದೆಲ್ಲನೂ ಅಂಬೇಡ್ಕರ್ ಹಾಸ್ಟೆಲೇ, ಆನೇಕಲ್ ಟೌನಲ್ಲಿ ಹಾಸ್ಟೆಲೇ ಬೆಳೆದಿರೋದು ಅಂತೇಳಿ ಅವರು ಆಗಾಗ ನಮಗೆ ಹೇಳ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ತನ್ನ ಒಡನಾಡಿಗಳು, ಹಾಸ್ಟೆಲ್ನ ಬ್ಯಾಚ್ಮೆಂಟ್ಗಳೇನಿದ್ರು, ಕಾಲೇಜಿನ ಬ್ಯಾಚ್ಮೆಂಟ್ಗಳೇನಿದ್ರು ಎಲ್ಲರೂ ಬಂದು ಅವರು ಹುಟ್ಟುಹಬ್ಬದ ಶುಭಾಶಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಹತ್ರ ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾವು ಹೃತ್ಪೂರ್ವಕ ಧನ್ಯವಾದಗಳು ಗುರುಗೆ ಹೇಳ್ತಾ ಇದ್ವಿ. ಸದಾಕಾಲ ಅವರು ಬಾಬಾ ಸಾಹೇಬರ ಅನುಯಾಯಿ ಆಗಿರಬೇಕು. ಬಾಬಾ ಸಾಹೇಬರ ಅನುಯಾಯಿ ಯಾಕೆ ಆಗಿರಬೇಕು ಅಂತ ಹೇಳಿದ್ರೆ ಇವತ್ತೇನಾದ್ರೂ ಅವರು ಅಧ್ಯಕ್ಷರಾಗಿದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರೆ, ADLR ಸದಸ್ಯರು ಆಗಿದ್ದರು. ಅದು ಬಾಬಾ ಸಾಹೇಬರ ಮಾರ್ಗದರ್ಶನದಿಂದ, ಬಾಬಾ ಸಾಹೇಬರ ಸಂವಿಧಾನ ಬರೆದಿರೋದ್ರಿಂದ ಅವರೆಲ್ಲ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವರು ಯಾವ ರೀತಿ ಬೆಳೆದ್ರೂ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಆದರೆ ಸಮಾಜಕ್ಕೆ, ಸಮುದಾಯಕ್ಕೆ, ತಾಲೂಕಿಗೆ ಹಿತವನ್ನು ಮಾಡಬೇಕು. ತಾಲೂಕಿನ ಜನರ ಪ್ರೀತಿಯನ್ನು ಗೆಲ್ಲಬೇಕು. ಮುಂದೆ ಯಾವುದೇ ಅವರ ಭವಿಷ್ಯ ಇದೆ, ಭವಿಷ್ಯದ ಪ್ರಶ್ನೆಗೋಸ್ಕರ ಹುಟ್ಟುಹಬ್ಬ ಒಂದೇ ಅಲ್ಲ, ಸಮಾಜದ ಮುಖ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಮಾಧ್ಯಮ ಮೂಲಕ ಗುರು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೈ ಭೀಮ್. ಈ ಅನಾಥಾಶ್ರಮಿಗೆ ಒಂದು ಅನ್ನದಾನ ಮಾಡುವ ಮುಖಾಂತರ ಈ ಒಂದು ನನ್ನ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಹಾಗಾಗಿ ನನಗೆ ಈ ಒಂದು ಹುಟ್ಟುಹಬ್ಬಕ್ಕೆ ನನ್ನೆಲ್ಲ ಸ್ನೇಹಿತರು, ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನಾನು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಹಾಗೆಯೇ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಕೊಡುವಂಥ ಒಂದು ಕಾರ್ಯಕ್ರಮವೂ ಇರುತ್ತದೆ. ಹಾಗಾಗಿ ಒಟ್ಟಾರೆಯಾಗಿ ಈ ಎಲ್ಲ ಒಂದು 4-5 ಕಾರ್ಯಕ್ರಮಗಳನ್ನು ನನ್ನ ಸ್ನೇಹಿತರುಗಳು ಹಮ್ಮಿಕೊಂಡಿದ್ದಾರೆ. ಇವತ್ತಿನ ದಿವಸ ನನಗೆ ತುಂಬ ಸಂತೋಷ ಆಗ್ತಿದೆ. ಯಾಕಂದರೆ ನಾವು ಅದ್ಧೂರಿಯಾಗಿ ಆಚರಣೆ ಮಾಡೋದು ತುಂಬ ವೇಸ್ಟ್ ಅಂತ ನನ್ನ ಪ್ರಕಾರ. ಅದಕ್ಕೆ ತಕ್ಕವಾಗಿ ನನ್ನ ಸ್ನೇಹಿತರು ಭಾಳ ಸರಳವಾಗಿ ಈ ಒಂದು ಯಾರಿಗೆ ಹೊಟ್ಟೆ ಹಸಿದವರಿಗೆ ಅನ್ನ ಕೊಡಬೇಕು, ಆ ಒಂದು ದೃಷ್ಟಿಯಲ್ಲಿ ಇವತ್ತು ಎಲ್ಲ ನನ್ನ ಗೆಳೆಯರ ಬಳಗದವರು ಇವತ್ತು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದಕ್ಕೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಗುರು ವೆಂಕಟೇಶ್ವರ ಅವರ ಹುಟ್ಟುಹಬ್ಬ ಇತ್ತು. ನಮ್ಮ ಗೆಳೆಯರ ಬಳಗ ಎಲ್ಲ ಟೋಟಲ್ ಅವ್ರಿಗೆ ಗೊತ್ತಿಲ್ಲದೆ ಈ ವ್ಯವಸ್ಥೆ ಮಾಡಿದ್ರು ನಾವೆಲ್ಲ ಸೇರಿ. ಅದಕ್ಕೆ ಗುರುವಂಡೆಗೆ ಮತ್ತು ನಮ್ಮೆಲ್ಲ ಗೆಳೆಯರಿಗೂ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ನನ್ನ ಆತ್ಮೀಯ ಅಣ್ಣನಾದ ವೆಂಕಟೇಶ್ವರನವರಿಗೆ 53ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ನಾವೇನು ಹಾಸ್ಟೆಲಲ್ಲಿ ಓದಿದ್ವಿ, ಈ ತಂಡವನ್ನು ರಚಿಸಿಕೊಂಡು ಅವ್ರಿಗೆ ಗೊತ್ತಿಲ್ಲದಿರೇ ನಾವು ಹುಟ್ಟುಹಬ್ಬನ ಮಾಡಬೇಕಂತ ನಮ್ಮ ಆನೇಕಲ್ ಸುರೇಶ್ ಅಣ್ಣವರು ಶೆಟ್ಟಿಯವರು ನಾವು ಎಲ್ಲ ಸೇರಿ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಮಾಡ್ಕೊಂತ ನಮ್ಮ ಬಳಗಕ್ಕೂ ಹಾಗೂ ವೆಂಕಟೇಶ್ವರನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತಾ ನಮ್ಮ ಬಳಗಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಈ ಮುಖೇನ ವಿನಂತಿಸುತ್ತೇನೆ. ವರ್ಷ ಈ ಶುಭ ದಿನ ಒಳ್ಳೆಯ ರೀತಿಯಿಂದ ಇದೆ. ಇವತ್ತು ಏನು ಅನ್ನ ಸಂತರ್ಪಣೆಯಾಗಿದೆ, ಗುರು ವೆಂಕಟೇಶ್ ಅವರ ಹೆಸರಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನ್ನ ಸಂತರ್ಪಣೆ ಆಗಲಿ ಅಂತೇಳಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸಗಳು, ಕಾರ್ಯಗಳು ಗುರು ಅವರ ಹೆಸರಲ್ಲಿ, ಗುರು ವೆಂಕಟೇಶ್ವರ ಹೆಸರಲ್ಲಿ ಗುರು ಅಭಿಮಾನಿ ಬಳಗದಿಂದ ಆಗಲಿ ಅಂತೇಳಿ ಹೇಳ್ತಾ, ಗುರು ಅವರಿಗೆ ಆ ಭಗವಂತ ಆಶೀರ್ವಾದ ಕೊಟ್ಟು 100 ಕಾಲ ಸುಖವಾಗಿಡಲಿ ಅಂತೇಳಿ ಬಯಸುತ್ತಾ, ಗುರುವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಗುರುವಣ್ಣ ಗೆಳೆಯರ ಬಳಗದ ವತಿಯಿಂದ ಈ ದಿನ ಸರಳವಾಗಿ ಅವರ 53ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಲು ಆಗಮಿಸಿರುವ ಎಲ್ಲ ಗುರು ಗೆಳೆಯರ ಬಳಗದವರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಗುರುವಣ್ಣವರು ರಾಜಕೀಯವಾಗಲಿ ಮುಂದೆ ಎಲ್ಲ ಇನ್ನೂ ಚೆನ್ನಾಗಿ ಬೆಳೆದು ನಮ್ಮಂಥ ಎಲ್ಲ ಯುವಕರ ಸಹಾಯಕ್ಕೆ ನಿಂತ್ಕೊಳ್ಳಿ, ಬೆನ್ನೆಲುಬಾಗಿರಲಿ ಅಂತ ಈಗಲೂ ಇದ್ದಾರೆ. ಇನ್ನು ಮುಂದೇನೂ ಅವರು ರಾಜಕೀಯವಾಗಲಿ ಮುಂದೆ ಎಲ್ಲ ವಿಚಾರಗಳಲ್ಲೂ ಚೆನ್ನಾಗಿ ಬೆಳೆದ್ರೆ ಎಲ್ಲರನ್ನೂ ಬೆಳೆಸ್ತಾರೆ, ಎಲ್ಲರ ಜೊತೆಲಿರ್ತಾರೆ, ಕಷ್ಟ ಸುಖಗಳಿಗೆ, ನೋವು ನಲಿವುಗಳಿಗೆ ಭಾಗಿಯಾಗ್ತಾರೆ ಅನ್ನೋ ಒಂದು ಇದರಿಂದ ತಾಯಿ ಯಲ್ಲಮ್ಮ ದೇವಿ ಅವರಿಗೆ ಆಶೀರ್ವಾದ ಕೊಟ್ಟು ಇನ್ನೂ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಬೆಳೀಲಿ ಅಂತೇಳಿ ಈ ದಿನದ ಕಾರ್ಯಕ್ರಮಗಳು ಬೆಳಗಿನ ಕಾರ್ಯಕ್ರಮ ಮೊದಲನೇದಾಗಿ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಕೇಕ್ ಕಟ್ ಮಾಡಿಸೋದಾಗಿರಲಿ, ಈ ಆಶ್ರಮಗಳಲ್ಲಿ ಊಟದ ಅನ್ನ ತಿಂಡಿ ಕೊಡೋ ಇದಾಗಿರಲಿ ಮಾಡೋದಕ್ಕೆ ಅವರಿಗೆ ಏನೂ ವಿಚಾರ ಗೊತ್ತಿರಲಿಲ್ಲ.
ಎಲ್ಲ ಗೆಳೆಯರು ಸೇರಿಕೊಂಡು ಅವ್ರಿಗೆ ಗೊತ್ತಿಲ್ಲದೇ ಈ ಥರ ಮಾಡಬೇಕು ಅಂತೇಳಿ ಮಾತಾಡಿಕೊಂಡು ಎಲ್ಲ ಸಿಂಪ್ಲಿಸಿಟಿ, ದೊಡ್ಡದಾಗೇನು ಅವ್ರಿಗೆ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋ ಇದಿಲ್ಲ, ಆಸೆ ಇಲ್ಲ. ನಾವು ಅವ್ರಿಗೆ ಒಂದು ನಮ್ಮ ಕೈಲಾದಂಥ ಒಂದು ಅವ್ರಿಗೆ ಅಭಿಮಾನದಿಂದ ಈ ಕಾರ್ಯಕ್ರಮ ಮಾಡಿದ್ವಿ. ಮುಂದೆ ನೆಕ್ಸ್ಟ್ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಮಾಡೋ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲೂ ತಾವೆಲ್ಲ ಇದೇ ರೀತಿ ಭಾಗವಹಿಸಿ ಅವರಿಗೆ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಮನವಿ. ಮೊದಲಿಗೆ ನಮ್ಮ ಅಚ್ಚುಮೆಚ್ಚಿನ ಗುರುಗಳಾದಂಥ ವೆಂಕಟೇಶ್ ಗುರು ಬಳಗದ ವತಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಗುರಣ್ಣನವರಿಗೆ ಈಗ 53ನೇ ವರ್ಷದ ಹುಟ್ಟುಹಬ್ಬವನ್ನು ಭಾಳ ಸರಳ ಮತ್ತು ಸಜ್ಜನತೆಯಿಂದ ಮತ್ತು ಸ್ವಾಭಾವಿಕವಾಗಿ ಊಟ ಕೊಡ್ತಾ ಎಲ್ಲರೂ ಅಚ್ಚುಮೆಚ್ಚಾಗಿ ಮಾಡಿಕೊಂಡು ಬರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇದು ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದ್ದಾರೆ. ಮತ್ತು ಇವರ ಎಲ್ಲರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಸದಾ ಯಾವತ್ತೂ ಹೀಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ನಮಗೇನು ಹೆಚ್ಚಾಗಿ ಅವರು ನಮಗೆ ಉನ್ನತ ಮಟ್ಟಕ್ಕೆ ಬರಲಿ, ಅವರಿಂದ ನಾವೆಲ್ಲ ಅವ್ರ ಹಿಂದೆ ನಾವು ಇರ್ತೀವಿ, ಅವರ ಏಳಿಗೆನೇ ನಮಗೆ, ಅವರಿಂದನೇ ನಾವೆಲ್ಲ ಮುಂದೆ ಬರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಜೈ ಹಿಂದ್ ಜೈ ಭಾರತ್. ಚಿಕ್ಕನಾಮಂಗಲ ವೆಂಕಟೇಶ್ ಗುರು ಅಣ್ಣನವರ 53ನೇ ವರ್ಷದ ಹುಟ್ಟುಹಬ್ಬವನ್ನು ಗುರು ಅಣ್ಣನ ಗೆಳೆಯರ ಬಳಗದಲ್ಲಿ ನಾವೆಲ್ಲರೂ ಸೇರಿಕೊಂಡು ಅವರಿಗೆ ಸರ್ಪ್ರೈಸಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ವಿ. ಅವರು ಸರಳ ಜೀವಿ, ಅವರು ಯಾವುದೇ ಅದ್ದೂರಿ ಆಡಂಬರನ ಬಯಸೋರಲ್ಲ. ಆದರೆ ನಾವು ಸುಮಾರು 4 ಕಡೆ ಅನಾಥಾಶ್ರಮಗಳಿಗೆ ಅನ್ನದಾಸೋಹವನ್ನು ಇಟ್ಕೊಂಡಿದ್ದೀವಿ. ಗುರು ಅಣ್ಣನವ್ರಿಗೆ ಕರ್ಕೊಂಡು ಬಂದು ಮಾಡಿದ್ದೀವಿ. ಅವರು ಇನ್ನೂ ಹೆಚ್ಚೆಚ್ಚು ಜನಸೇವೆ ಮಾಡಲಿ, ಸಮಾಜ ಸೇವೆ ಮಾಡಲಿ, ಹೆಚ್ಚಾಗಿ ಅವರು ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯಾಸನ ಕೊಟ್ಟು ಇನ್ನೂ ಚೆನ್ನಾಗಿ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಬೆಳೀಲಿ ಅಂತ ಹೇಳ್ತಾ ಆ ಗುರುಣ್ಣನವರಿಗೆ ಶುಭಾಶಯಗಳನ್ನು ಕೋರ್ತಾ, ಮುಖ್ಯವಾಗಿ ತಮ್ಮ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. 53ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಗುರು ಗೆಳೆಯರ ಬಳಗ ವತಿಯಿಂದ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಎಲ್ಲ ಸರಳತೆಯಿಂದ ಒಳ್ಳೆ ರೀತಿಯಲ್ಲಿ ಬೆಳಗ್ಗೆಯಿಂದ ನಡೀತಾ ಇದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅಣ್ಣ ಒಳ್ಳೆಯ ಸ್ಥಾನ, ರಾಜಕೀಯ ಸ್ಥಾನದಲ್ಲಿ ಆಗಲಿ, ಆರ್ಥಿಕ ಸ್ಥಾನದಲ್ಲಿ, ಸಾಮಾಜಿಕದಲ್ಲಿ ಎಲ್ಲ ಸ್ಥಾನದಲ್ಲೂ ಅಣ್ಣ ಅವರು ಒಳ್ಳೆ ಮಟ್ಟದಲ್ಲಿ ಬೆಳೀಲಿ, ಒಳ್ಳೆಯ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರ ತಾಯಿ ತಂದೆ ಆಶೀರ್ವಾದದಿಂದ ಅವ್ರ ಹೆಂಡತಿ ಮಕ್ಕಳೆಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ನಮ್ಮ ಆನೇಕಲ್ ತಾಲೂಕು ಶಾಂತಿಪುರದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದ್ದಂಥ ವೆಂಕಟೇಶ್ ಅಲಿಯಾಸ್ ಗುರುವರವ ಹುಟ್ಟುಹಬ್ಬವನ್ನು ಇವತ್ತು ಎಲ್ಲ ಮುಖಂಡರು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಕಾರ್ಯಕರ್ತರು ಎಲ್ಲ ವೆಂಕಟೇಶ್ ಅಲಿಯಾಸ್ ಗುರುವರ ಸಹಪಾಠಿಗಳೊಂದಿಗೆ ಇವತ್ತು ಅವರು ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ದೇವಸ್ಥಾನಕ್ಕೆ ಹೋಗಿ ದೇವರ ಒಂದು ಆಶೀರ್ವಾದ ಚನ್ನಕೇಶ್ವರ ದೇವಾಲಯದಲ್ಲಿ ಪಡ್ಕೊಂಡು ಮತ್ತೆ ಆನೇಕಲ್ ನಗರದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡಿ ಬಂದಿದ್ದಾರೆ. ಅವರಿಗೆ ಭಗವಂತ ಹುಟ್ಟುಹಬ್ಬದ ದಿನ ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಡಲಿ, ರಾಜಕೀಯ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಅವರು ಬೆಳೀಲಿ, ಎಲ್ಲಾದರೂ ಕ್ಷೇತ್ರ ಸಿಕ್ಕಿದ್ರು MLAನೂ ಆಗಲಿ ಒಳ್ಳೆಯದಾಗಲಿ, ಆ ಒಂದು ಮುಖಲಕ್ಷಣ ಇದೆ ಗುರುವರಲ್ಲಿ, ಒಳ್ಳೆಯದಾಗಲಿ. ಕಷ್ಟ ಸುಖ ಅಂತ ಬಂದಾಗೆ ಕಷ್ಟದಲ್ಲಿ ಬಂದಂಥ ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ವರ್ಗದ ಜನತೆ ಇರ್ಬೋದು, ಎಲ್ಲರ ಜನಮಾನವನ್ನು ಗೆದ್ದು ಬೆಳೆದಿರುವಂಥ ಒಬ್ಬ ನಾಯಕ ಅಂತ ಗುರು ಅಲಿಯಾಸ್ ವೆಂಕಟೇಶ್ ಅವ್ರನ್ನ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. 2 ತಿಂಗಳ ಹಿಂದೆ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಮಾಡಿಸಿದ್ರು. ನಾನು ಅವ್ರನ್ನೊಂದು ಮಾತು ಕೇಳಿದೆ, ಅಂದರೆ ಮುನ್ರಾಜು ಅವ್ರು ಬಂದಿದ್ದರು, ಏನಾದರೂ ಸಹಕಾರ ಬೇಕಾ ಅಂತ ಕೇಳಿದೆ. ಹೇಳಿದಾಗ ಅವರೊಂದು ಮಾತು ಹೇಳಿದ್ರು, ಯಾರ್ದು ಸಹಕಾರ ಬೇಡ, ನಾವು ಓನಾಗಿ ನಮ್ಮ ಅಸೋಸಿಯೇಷನ್ನಿಂದ ಮಾಡ್ತಾಯಿದ್ದೀವಿ, ಆರ್ಥಿಕವಾಗಿ ಅದೆಲ್ಲ ನಮಗೇನು ಅನುಕೂಲ ನಾವೆಲ್ಲ ಮಾಡ್ಕೊಂಡಿದ್ದೀವಿ, ನಮ್ಮದೇ ಓನಾಗಿ ಮಾಡ್ತಾಯಿದ್ದೀವಿ, ನೀವೆಲ್ಲ ಸಹಕಾರ ಮಾಡಿ ಬಂದು, ನಿಮ್ಮ ಸಹಕಾರನೇ ನಮಗೆ ಎಲ್ಲ ರೀತಿಯಲ್ಲಿ ಅಂತ ಒಂದು ಮಾತು ಹೇಳಿದ್ರು ಅವರು. ಖಂಡಿತ ಅವರು ಮಾಡಿದಂಥ ಕಾರ್ಯಕ್ರಮ ಒಂದು ಅದ್ಭುತವಾಗಿ ಆನೇಕಲ್ ನಗರದಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರನ್ನ, ಬೇರೆ ಅವರ ಸ್ನೇಹಿತರನ್ನು, ಎಲ್ಲ ವರ್ಗದ ಜನತೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಡಾಕ್ಟರ್ ಎ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲೇ ಮಾಡಿದ ಆತ. ಆ ಒಂದು ಕಾರ್ಯಕ್ರಮಕ್ಕೆ ವಿರೋಧ ಪಕ್ಷ ನಾಯಕರಾದಂಥ ನಮ್ಮ ಅಶೋಕಣ್ಣವರು ಸಹ ಬಂದಿದ್ದರು. ಅನೇಕ MLAಗಳು, MLCಗಳು,
ಆಮೇಲೆ ಡಾಕ್ಟರ್ ಮಂಜುನಾಥ್, ಈ ಲೋಕಸಭಾ ಸದಸ್ಯರಾದಂಥ ಈ ವ್ಯಾಪ್ತಿ ಮಂಜುನಾಥ್ ಅವರು ಬಂದಿದ್ದರು, MLC ಗೋಪಿನಾಥ್ ರೆಡ್ಡಿ ಅವರು ಬಂದಿದ್ದರು, ಚಲವಾದಿ ನಾರಾಯಣಸ್ವಾಮಿ ಅವರು ಬಂದಿದ್ದರು. ಈ ಥರ ಅನೇಕ ಮುಖಂಡರುಗಳು, ಆಮೇಲೆ ನಮ್ಮ ಇವರು ಕೊಳ್ಳೇಗಾಲದ ಮಹೇಶ್ ಅಣ್ಣವ್ರು ಬಂದಿದ್ರು. ಈ ಥರ ಅನೇಕ ವ್ಯಕ್ತಿಗಳನ್ನು ಈ ಸಮಾಜಕ್ಕೆ ಬೇಕಾದಂಥ ಒಂದು ರೂಪರೇಷೆಯನ್ನು ತಿದ್ದಲಿಕ್ಕೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ನಾವು ವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡಬೇಕು ಅನ್ನೋ ಎಲ್ಲ ಇಡೀ ರಾಜ್ಯದಲ್ಲಿ, ಇಡೀ ಅಕ್ಕಪಕ್ಕದ ರಾಜ್ಯದ ಪಂದ್ಯಾವಳಿಗಳನ್ನು ಕರೆದು ಅದನ್ನು ಮಾಡಿದಂಥ ಒಂದು ಶ್ರಮೆ ಇದೆಯಲ್ಲ, ಭಾಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಮಾಡ್ದ. ಹಾಗಾಗಿ ಅದೇ ರೀತಿಯಲ್ಲಿ ಇವತ್ತು ಅಭಿಮಾನಿಗಳೆಲ್ಲ ಸೇರಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಕಾರ್ಯಕರ್ತರು ಮತ್ತು ಆತನ ಸಪಾಟಿಗಳೆಲ್ಲ ಸೇರಿ ಇವತ್ತು ಆತನಿಗೆ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಆ ಒಂದು ವಿಚಾರದಲ್ಲಿ ಅವರಿಗೆ ಮತ್ತೊಮ್ಮೆ ನಾನು ಶುಭ ಕೋರ್ತೇನೆ. ಭಗವಂತ ಒಳ್ಳೇದು ಮಾಡಲಿ, ಸಮಾಜದಲ್ಲಿ ಎಲ್ಲರ ಸಹೃದಯವನ್ನು ಗೆದ್ದು ಅವರ ಮುಂದಿನ ದಿನದಲ್ಲಿ ರಾಜಕೀಯ ಜೀವನ ಭಾಳ ಸುಭಿಕ್ಷವಾಗಿ ನಡೀಲಿ ಅಂತ ಮತ್ತೊಮ್ಮೆ ನಾನು ಭಗವಂತ ಮಂಜುನಾಥೇಶ್ವರನು ದೇವತೆಗಳು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಈ ಸಮಯದಲ್ಲಿ ಶುಭ ಕೋರ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಸಹಪಾಠಿಗಳಿಗೆ, ನನ್ನ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೆ, ಎಲ್ಲ ಕಾರ್ಯಕರ್ತರಿಗೆ ಶುಭವನ್ನು ಕೋರ್ತೇನೆ. ಗುರು ಅಲಿಯಾಸ್ ವೆಂಕಟೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಿಮಗೂ ಸಹ ನಾನು ಶುಭಕಾಮನೆಗಳನ್ನು ಕೋರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರಿಗೂ ಶುಭ ದಿನ, ಸಂತೋಷದ ದಿನ. ಯಾಕೆಂತಂದರೆ ಇವತ್ತು ಚಿಕ್ಕನಾಮಂಗಲ ಗುರು ಅಲಿಯಾಸ್ ವೆಂಕಟೇಶ್ ಶಾಂತಿಪುರದ ಮಾಜಿ ಅಧ್ಯಕ್ಷರದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಅವರು ಸುಮಾರು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಿಕೊಂಡು ಆಶ್ರಮಗಳಲ್ಲಿ ಊಟದ ವ್ಯವಸ್ಥೆ ಮತ್ತು ದೇವಸ್ಥಾನಗಳ ಪೂಜೆ, ಆತ್ಮೀಯರ ಎಲ್ಲನೂ ಆಶೀರ್ವಾದ ಪಡ್ಕೊಂಡು ಇವತ್ತು ಸರಳವಾಗಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾ ಇದ್ದಾರೆ. ಅವರು ಭಗವಂತ ಆರೋಗ್ಯ, ಆಯುಷ್, ಐಶ್ವರ್ಯ ಕೊಟ್ಟು ಇನ್ನೂ ಯಶಸ್ವಿಯಾಗಿ ಬೆಳೀಲಿ. ಮತ್ತು ಅವರು ಯಾಕೆ ತಮ್ಮೆಲ್ಲರೂ ಸಹಕಾರ, ಆಶೀರ್ವಾದ ಬೇಕಂದರೆ ಈ ಕಾಲದಲ್ಲೂ ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಇಷ್ಟು ಸರಳವಾಗಿ ಸಮಾಜಮುಖಿ ಕೆಲಸ ಮಾಡ್ತಾ ಇರೋಂಥ ವ್ಯಕ್ತಿನ ತುಂಬ ಅಪರೂಪ. ಮೊನ್ನೆ ಒಂದು ಕಬಡ್ಡಿ ಒಂದು ಕಾರ್ಯಕ್ರಮ ಮಾಡಿದ್ರು. ಅದೇ ಕಾರಣ ನಮ್ಮ ಸಹಕಾರ ಏನೋ ಬೇಕಾದರೆ ದಯವಿಟ್ಟು ಆರ್ಥಿಕವಾಗಿ ಏನೂ ಬೇಡ, ನಾನು ವೈಯಕ್ತಿಕ ಮಾಡ್ತಾಯಿದ್ದೀನಿ, ನಿಮ್ಮೆಲ್ಲರೂ ಬಂದು ಇದನ್ನು ಯಶಸ್ಸು ಮಾಡಿಕೊಟ್ರೆ ಸಾಕು ಅಂತ ಕೇಳಿದ್ರು. ಇವತ್ತು ಅದನ್ನು ಒಡೆದು ಕೇಳಿದ್ರೆ ತಪ್ಪಾಗ್ತದೆ. ಅಂಥ ಸಜ್ಜನ ವ್ಯಕ್ತಿಗಳು ತುಂಬ ಅಪರೂಪ. ಅವ್ರಿಗೆ ಭಗವಂತ ಆರೋಗ್ಯ, ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜ್ಯ ನಾಯಕರಾಗಿ ಬೆಳೀಲಿ. ಅವರಿಗೆ ನಮ್ಮ ನಾರಾಯಣಪ್ಪರು ಹೇಳ್ದಂಗೆ ಒಂದು ಲಕ್ಷಣ ಏನೋ ಇದೆ, ಅದಕ್ಕೆ ಹೇಳಿದ್ರೆ ಅತಿಶಯ ಆಗುತ್ತೆ, ಏನೋ ಹೊಗಳಿಕೆ ಏನಾಗುತ್ತೆ. ಭಾವಿ ದಿನಗಳಲ್ಲಿ ಅವರಿಗೆ ಸಮಾಜದಲ್ಲಿ ಇನ್ನೂ ಹೆಚ್ಚಿಗೆ ಉನ್ನತ ಹುದ್ದೆಗಳು ಸಿಕ್ಕಿ ಸಮಾಜದ ಕೆಲಸಗಳಾಗಿ ಮಾಡೋಂಗೆ ಆಗಲಿ. ಅವ್ರಿಗೆ ನಿಮ್ಮೆಲ್ಲರೂ ಅನುಗ್ರಹ, ಆಶೀರ್ವಾದ ಬೇಕು ಅಂತ ಕೋರ್ಕೊಡ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಚಿಕ್ಕನಾಗಮಂಗಲ ವೆಂಕಟೇಶ್ ಅಲಿಯಾಸ್ ಗುರು ಅವರಿಗೆ ಇಂದು 53ನೇ ಹುಟ್ಟುಹಬ್ಬದ ಶುಭಾಶಯಗಳು ಕೋರಲು ಎಲ್ಲ ನಮ್ಮ BJP ಕಾರ್ಯಕರ್ತರು ಹಾಗೂ ಅಭಿಮಾನ ಬಳಗ ಈ ದಿನ ಆನೆಕಲ್ನಲ್ಲಿ ಕಾರ್ಯಕ್ರಮ ಇಟ್ಟುಕೊಂಡಿದ್ದು, ಆ ಕಾರ್ಯಕ್ರಮದಲ್ಲಿ ಗುರು ಅವರು ಬಂದು ಈಗ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲನೇ ಆಗಲಿ, ರಾಜ್ಯದಲ್ಲೋ ಅಥವಾ ಆನೆಕಲ್ ಎಲ್ಲನೇ ಆಗಲಿ, ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಅವಕಾಶ, MLA ಆಗೋ ಅವಕಾಶ ಸಿಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತೇವೆ. ಗುರು ಅವರು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ಎಲ್ಲ ಜನಗಳ ಒಂದು ಒಳ್ಳೆ ರೀತಿಯಲ್ಲಿ ಅವರನ್ನು ಫಾಲೋ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಾಗಲಿ ಎಲ್ಲ ಥರದಲ್ಲೂ ಅವ್ರಿಗೆ ಎಲ್ಲ ಥರದಲ್ಲೂ ಅವಕಾಶಗಳು ಸಿಗಲಿ. ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲರ ಪರವಾಗಿ ನಾನು ಸುಖ, ಶಾಂತಿ, ನೆಮ್ಮದಿ ಯಾರಿಗೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಆತ್ಮೀಯ ಸ್ನೇಹಿತರು ಚಿಕ್ಕನಾಗಮಂಗಲದವರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ, ಅವರು ಮುಂದಿನ ದಿನಗಳಲ್ಲಿ ನಮ್ಗೆ ಆಸೆ ಇರೋದು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅವ್ರು ರಾಜಕೀಯವಾಗೇ ಬೆಳಿಬೇಕು. ನಮಗೆ ಒಂಥರ ಗಾಡ್ ಫಾದರ್ ಅಂತ ಅಂದ್ಕೊತಾ ಇದ್ದೀನಿ ನಾನು. ನಮಗೆ ಆ ಥರ ಯಾರೂ ಇರಲಿಲ್ಲ. ಏನು ಗುರು ಅಂತಾರೆ, ಎಲ್ಲರಿಗೂ ಗುರುಗಳಾಗ್ತಾ ಇದ್ದಾರೆ. ಕೆಲವರಿಗೆ ಗುರು ಅಂದಿದ ತಕ್ಷಣ ಒಂಥರ ಆಗ್ತೈತೆ. ಕೆಲವರು ರಾಜಕಾರಣಿಗಳಿದ್ದಾರೆ. ಅಂದರೆ ನಾನು ಇದರಲ್ಲಿ ಎಲ್ಲ ಮಾತಾಡೋದು ಬೇಡ. ಮುಂದಿನ ದಿನಗಳಲ್ಲಿ ಅವರು ಒಳ್ಳೆ ಲೀಡ್ರ್ ಆಗ್ತಾರೆ, ನಾಯಕರಾಗ್ತಾರೆ. ನಮ್ಮ ತಾಲೂಕಲ್ಲೇ ಒಳ್ಳೆ ಬೆಳೀಲಿ ಅಂತೇಳಿ ಅವ್ರು ಶುಭ ಕೋರ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ.